ಎಲ್ರಿಗೂ ನಮಸ್ಕಾರ. ನಮ್ಮ ಮಧ್ಯೆ ಇರತಕ್ಕಂತಹ ಪರಿಸರ ಪ್ರೇಮಿ ಮತ್ತು ಸಾಮಾಜಿಕ ಚಿಂತಕಿಯಾಗಿರುವ ಸಹೋದರಿ ಮಾಲಾ ಕಣ್ಣಿಯವರ ಅಭಿನಂದನಾ ಕಾರ್ಯಕ್ರಮವನ್ನು ಇದೇ ತಿಂಗಳು ಅಂದರೆ ಆಗಸ್ಟ್ 31ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ನಾವೆಲ್ಲರೂ ಸೇರಿ ಆಯೋಜನೆಯನ್ನು ಮಾಡಿದ್ದೇವೆ. ಕಾರಣ ಇಷ್ಟೇ, ಕಳೆದ 1 ದಶಕದಿಂದ ನಿರಂತರವಾಗಿ ಸಾಮಾಜಿಕ ಸೇವೆ ಮಾಡ್ತಾ ಜೊತೆಗೆ ಆರೋಗ್ಯದ ಶಿಬಿರಗಳನ್ನು ಆಯೋಜನೆ ಮಾಡಿರುವ ಮಾಲಾ ಕಣ್ಣಿಯವರು ನಮ್ಮೆಲ್ಲರಿಗೂ ಆದರ್ಶಪ್ರಾಯರು. ಅವರ ಹುಟ್ಟುಹಬ್ಬ ಆಗಸ್ಟ್ 18ನೇ ತಾರೀಕಿತ್ತು. ಅದನ್ನು ಪೂಜ್ಯ ಡಾಕ್ಟರ್ ಶರಣಬಸವ ಅಪ್ಪ ಅವರ ನಿಧನದಿಂದ ರದ್ದುಪಡಿಸಿ ಅದೇ ಕಾರ್ಯಕ್ರಮವನ್ನು ನಾವಿವತ್ತು ಅಭಿನಂದನಾ ಕಾರ್ಯಕ್ರಮವಾಗಿ ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 4 ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. 5 ಜನ ಮಹಿಳೆಯರಿಗೆ ನಾರಿ ಶಕ್ತಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾಯಿದ್ದೇವೆ. 10 ಜನರಿಗೆ ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 10 ಜನರಿಗೆ ಗೌರವ ಪುರಸ್ಕಾರವನ್ನು ಮಾಡ್ತಾಯಿದ್ದೇವೆ. ಜೊತೆಗೆ ವಿಶೇಷವಾಗಿ ನೇತ್ರದಾನ ಶಿಬಿರ. ನೇತ್ರದಾನ ಅಂದರೆ ಕಣ್ಣು ತಪಾಸಣೆ ಅಲ್ಲ, ಕಣ್ಣುಗಳನ್ನು ಕೊಡುವುದು. ಒಬ್ಬರ ಕಣ್ಣನ್ನು ಕೊಟ್ಟರೆ ಅಂಧರ ಬಾಳಿಕೆ ಬೆಳಕಾಗಲಿ ಅಂಥೇಳಿ ಸುಮಾರು 10 ಜನರು ನಾವು ನೇತ್ರದಾನವನ್ನು ಮಾಡ್ತಾಯಿದ್ದೇವೆ. ಇವೆಲ್ಲವೂ ಕಾರ್ಯಕ್ರಮವನ್ನು ಮಾಡೋ ಉದ್ದೇಶ ಇಷ್ಟೇ, ಮಾಲಾ ಕಣ್ಣಿಯವರ ಆದರ್ಶದ ಜೀವನ ಇನ್ನೊಬ್ಬರಿಗೆ ಮಾದರಿಯಾಗಲಿ ಅಂತೇಳಿ ನಾನು ಇಡೀ ಸಮಿತಿ ಪರವಾಗಿ ಎಲ್ಲರನ್ನಲ್ಲಿ ವಿನಂತಿ ಮಾಡ್ತೇನೆ. ಅವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಕ್ಷಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸುರೇಶ್ ಬಡಗೇರ್, ಕಲಬುರಗಿ. ನಮಸ್ಕಾರ, ನಾನು ಕಲ್ಯಾಣ್ ಕುಮಾರ್ ಶೀಲವಂತ್ ಅಂತ. ಇದೇ ತಿಂಗಳು 31 ಆಗಸ್ಟ್ನೇ ತಾರೀಕು ಮಾಲಾ ಕಣ್ಣಿ 4 ಚಕ್ರದ ಮುಖ್ಯಸ್ಥೆ ಆದಂಥ ಮಾಲಾ ಕಣ್ಣಿಯವರ ಅಭಿನಂದನಾ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಮಾಡುವ ಮೂಲ ಉದ್ದೇಶ ಏನಂತಂದರೆ, ಮಾಲಾ ಕಣ್ಣಿಯವರು ನಿಸ್ವಾರ್ಥವಾಗಿ ಸಮಾಜ ಸೇವಕಿಯಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಮಾಜದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅಂಥವರ ಒಂದು ಕಾರ್ಯಕ್ರಮ, ಅಭಿನಂದನಾ ಕಾರ್ಯಕ್ರಮ ಮಾಡೋದೆಂದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಸ್ವಾರ್ಥವಾಗಿ ಸಮಾಜಕ್ಕೆ ಕೊಡುಗೆ ಆಗಲಿ ಎಂಬ ಉದ್ದೇಶದಿಂದ. ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಅಂಥ ಸಾಧನೆಯನ್ನು ಆದರ್ಶವಾಗಿ ಮಾಡಿಕೊಂಡು ಸಮಾಜಮುಖಿಯಾಗಿ, ಯಾಕಂದರೆ ಸುಮಾರು ಕಾರ್ಯಕ್ರಮ ಅದರಲ್ಲಿ ಉದಾಹರಣೆಗಾಗಿ ಪರಿಸರ ಒಂದು ಜ್ಞಾನವನ್ನು ಬೆಳೆಸೋದ್ರ ಮೂಲಕ ಸುಮಾರು 50,000ಕ್ಕಿಂತ ಹೆಚ್ಚು ನೆಟ್ಟು ಈ ಪರಿಸರ ಸಮತೋಲನವನ್ನು ಕಾಪಾಡೋದ್ರ ಮೂಲಕ, ಹಾಗೆ ಬಡ ರೋಗಿಗಳಿಗೆ, ಆಮೇಲೆ ಅವಿದ್ಯಾವಂತರಿಗೆ ಶಿಕ್ಷಣ ಕೊಡೋದ್ರ ಮೂಲಕ, ರಕ್ತದಾನ ಮಾಡೋ ಮೂಲಕ, ಆಮೇಲೆ ಈ ಕರೋನಾ ಸಂದರ್ಭದಲ್ಲೂ ಕೂಡ ಸುಮಾರು ಜನರಿಗೆ ತನ್ನ ಮನೆಯಿಂದ, ಸ್ವಂತ ಮನೆಯಿಂದ ಅಡುಗೆಯನ್ನು ಮಾಡಿ 600-800 ಜನರಿಗೆ ಊಟ ಕೊಟ್ಟಿರುವಂತಹ ಈ ಮಾಲಾ ಕಣ್ಣಿಯವರ ಜನ್ಮದಿನ ಅಂಗವಾಗಿ ಅಭಿನಂದನೆಯನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಾವೆಲ್ಲ ಈ ಸಮಿತಿಯವರು, ಈ ಗೆಳೆಯರ ಬಳಗ, 4 ಚಕ್ರದ ಗೆಳೆಯರ ಬಳಗವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವೆಲ್ಲ ನಮ್ಮ ಎಲ್ಲ ಒಪ್ಪಿಗೆ ಮುಖಾಂತರ, ಯಾಕಂದರೆ ಎಲ್ಲರೂ ನಾವು ಅವರೇನು ನಮಗೆ ಈ ಅಭಿನಂದನಾ ಕಾರ್ಯಕ್ರಮ ಮಾಡಂತ ಹೇಳಿಲ್ಲ, ಆದರೆ ಇಂಥ ಒಂದು ಜನರಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡೋದ್ರ ಮೂಲಕ ಇನ್ನೂ ಈ ಸಮಾಜಕ್ಕೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಜನ ಬಂದು ಸಮಾಜಕ್ಕೆ ಕೆಲಸವನ್ನು ಮಾಡಲಿ ಎಂಬ ಸದುದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ಸುಮಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಉದಾಹರಣೆಯಾಗಿ 10 ಜನರಿಗೆ ಪ್ರತಿಷ್ಠಿತ ಗೌರವ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಮತ್ತು ಒಳ್ಳೆಯ ಕೆಲಸ ಮಾಡಿದವರಿಗೆ ಸನ್ಮಾನ ಸಮಾರಂಭ ಕೂಡ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಮಾಡೋದ್ರ ಮೂಲಕ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಒಳ್ಳೆಯ ಕಾರ್ಯಕ್ರಮ ಮಾಡಲಿ ಎಂಬ ಸದುದ್ದೇಶದಿಂದ ಈ ನಮ್ಮ ಸಮಿತಿಯನ್ನು ಆಯೋಜಿಸಿದ್ವಿ. ಅದಕ್ಕೆ ಇದೇ ತಿಂಗಳು 31 ಆಗಸ್ಟು ಸೂಪರ್ ಮಾರ್ಕೆಟ್ನಲ್ಲಿರುವ ಚೇಂಬರ್ ಆಫ್ ಕಾಮರ್ಸಲ್ಲಿ ಕಾರ್ಯಕ್ರಮ ನಡೀತದೆ. ಅದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕಾಗಿ ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ. ಎಲ್ರಿಗೂ ಶುಭವಾಗಲಿ.